ಇವಾಗಲೂ ಕೊಡ್ತಾರೆ ಲಂಚ ಡಿಮ್ಯಾಂಡ್ ಮಾಡಬಾರ್ದು ಯಾವನೇ ಆಗ್ಲಿ ಅವನು ಆಫೀಸರ್ ರಿಕ್ವೆಸ್ಟ್ ಮಾಡಿ ತಗೋಬೇಕು ಕೈ ಬಗ್ಬೇಕು ರೈತರ ಹತ್ರ ಹಿಂಗೆ ಕೊಡಿ ಸ್ವಾಮಿ ಅಂತ ತಗೊಳ್ಳಲ್ಲ ಲಂಚ ಹಾಕೋದು ರೋಪಗಳ ಅದು ನನ್ನಂತವನ್ಗ ಉಪನೋಂದಣಿ ಕಚೇರಿಯಲ್ಲಿ ಉಪನೋಂದಣಿ ಅಧಿಕಾರಿ ಲಂಚಕ್ಕೆ ಬೇಡಿಕೆ ಕಚೇರಿಯಲ್ಲೇ ತರಾಟೆ ವಿಡಿಯೋ ಸಖತ್ ವೈರಲ್ ತಾಲೂಕು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ತಿನ್ಲಿ ಕೊಡಕ್ ರೆಡಿ ಇದ್ದಾರೆ ತಿಂತಾರೆ ಅವ್ರ ಅನ್ನ ದುಡಿಯೋ ರೈತರು 6 ವರ್ಷಕ್ಕೆ ಒಂದ್ಸಲಿ ಬರ್ತೀವಿ ಅಂತ ಅವ್ರು ನೋಡಕ್ ಏನೋ ಇವಾಗ ಮಾತಾಡೋ ನೋಡಿದ್ರೆ ಸತ್ಯ ಹರಿಚಂದ್ರನ ಸಾಯಂಕಾಲದಲ್ಲಿ ನಿಲ್ಸ್ಕೊಂಡು ಹೋಗ್ತಾರೆ ಪಬ್ಲಿಕ್ ತಿನ್ನೋರು ಕೊಡ್ತಾರೆ ಅವ್ರು ನಮ್ಮ ರೈತರು ಕಷ್ಟಪಟ್ಟು ದುಡ್ದು ನೇಗ್ಲುತ್ತು ನನಗೆ ಕ್ವಶನ್ ಮಾಡ್ತಾರೆ 850 ಫೀಸ್ ಇದೆ 1150 ಎಕ್ಸ್ಟ್ರಾ ಆಯ್ತು ಕ್ರಯಪತ್ರ ಪಾಲು ವಿಭಾಗ ಇನ್ನಿತರ ಕೆಲಸಗಳ ನೋಂದಣಿಗೂ ಇಂತಿಷ್ಟು ಹಣ ನಿಗದಿ ಮಾಡಿ ಲಂಚ ಪಡೆಯುತ್ತಿದ್ದಾರೆ. ಬಡವರು ತಮ್ಮ ಜಮೀನು ಅಥವಾ ಸೈಟ್ ನೋಂದಣಿ ಮಾಡಿಸಿಕೊಳ್ಳುವುದೇ ಕಷ್ಟಕರವಾಗಿದೆ ಎಂದು ಡಾಕ್ಟರ್ ಒಬ್ಬರು ಆರೋಪಿಸಿದ್ದಾರೆ. ಪಟ್ಟಣದ ಉಪನೋಂದಣಿ ಕಚೇರಿ ನೋಂದಣಾಧಿಕಾರಿ ಲಂಚ ಎಂದು ಜನರ ಮತ್ತು ರೈತರ ಹಣ ಲೂಟಿ ಮಾಡ್ತಿದೆಯಾ? ಕೇವಲ ಸರ್ಕಾರಿ ಶುಲ್ಕ 850 ರೂಪಾಯಿ ಇದರ ಜೊತೆಗೆ ಲಂಚ 1250 ರೂಪಾಯಿ ನೀಡಿ ಎಂದು ಬೇಡಿಕೆ ಇಡುತ್ತೀಯಾ ಎಂದು ಕಚೇರಿಯಲ್ಲಿ ನೇರ ಆರೋಪ ಮಾಡಿದ್ರು. ರೆಕಾರ್ಡ್ ಕ್ಲಿಯರ್ ಮಾಡ್ತೀನಿ. ಲಾಸ್ಟ್ ವೀಕ್ 3 ಕೋಟಿ ವ್ಯವಹಾರ ಮಾಡಿ 3 ಕೋಟಿ ವ್ಯವಹಾರ ಮಾಡಿ ಅಣ್ಣ 30 ಲಕ್ಷ 30,000 ಕೇಳ್ತಾನೆ ಕೊಟ್ಬಿಡ. ಇವಾಗಲೂ ಕೊಡ್ತಾರೆ ಲಂಚ ಡಿಮ್ಯಾಂಡ್ ಮಾಡಬಾರ್ದು ಯಾವನೇ ಆಗ್ಲಿ ಅವನು ಆಫೀಸರ್ ರಿಕ್ವೆಸ್ಟ್ ಮಾಡಿ ತಗೋಬೇಕು ಕೈ ಬಗ್ಬೇಕು ರೈತರ ಹತ್ರ ಹಿಂಗೆ ಕೊಡಿ ಸ್ವಾಮಿ ಅಂತ ತಗೊಳ್ಳಲ್ಲ ಲಂಚ ಹಾಕೋದು ರೋಪಗಳ ಅದು ನನ್ನಂತವನ್ಗ ಆಯ್ತಾ ನಿನ್ ಕೆಲಸ ದೋಚ ಜನರಿಗೆ ಅನುಕೂಲ ಆಗಲಿ ಎಂದು ಸರ್ಕಾರ ರಾಜ್ಯದಲ್ಲಿರುವ ಸರ್ಕಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ಹಾಗಾಗಿ ಎಚ್ಚರಿಕೆ ಕೊಡುತ್ತಲೇ ಇದೆ. ಆದರೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ಮಾತ್ರ ಕಡಿಮೆಯಾದಂತೆ ಕಾಣುವುದಿಲ್ಲ. ಇದಕ್ಕೆ ನಿರ್ದೇಶನ ಎಂಬಂತೆ ತಾಲೂಕು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸ್ವತಃ ಅಧಿಕಾರಿಯೇ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ ಎಂದು ತಾಲೂಕಿನ ಹೆಸರಾಂತ ಡಾಕ್ಟರ್ ಚಕ್ರೆಡ್ಡಿ ಶುಕ್ರವಾರ ಮಧ್ಯಾಹ್ನ ಕಚೇರಿಯಲ್ಲಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ವರದಿ ಕುಮಾರ್ ನಾಗಲಾಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.